ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೆರು ಚಾನಲ್. ಇವತ್ತು ನಾನು ನಿಮಗೆ ಕಾರ್ನರ್ ಸೆಕೆಂಡ್ ಅಂದರೆ ಆ ಬಿಲ್ಡಿಂಗು ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಇದು ನಮಗೆ ಕಾರ್ನರ್ ಬರುತ್ತೆ. ಕಾರ್ನರಲ್ಲಿ ಎರಡು ಕಡೆಯೂ 30 ಫೀಟ್ ರಸ್ತೆ ಇರುವಂಥದ್ದು. ಇದು ಅಡ್ರೆಸ್ ಬಂದು ಬನಶಂಕರಿ 6 ಸ್ಟೇಜ್ 4th ಬ್ಲಾಕಲ್ಲಿ ಬರುತ್ತೆ. ಇದು BDA ಆಗಿರುತ್ತೆ ಮನೆ. ಆಮೇಲೆ ಈಸ್ಟ್ ಫೇಸ್ ಮೇನ್ ಡೋರ್ ಆಗಿರುತ್ತೆ. ಇದೇ ಮನೆ. ಮಠ ಮಧ್ಯಾಹ್ನ ಅಂದರೆ 37 ಡಿಗ್ರಿ ಸೆಲ್ಸಿಯಸಲ್ಲಿ ಬಿಸಿಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ನೀರು ಇಳಿತಾ ಇದೆ. ಅದಕ್ಕೋಸ್ಕರ ಆದರೂ ಒಂದು ವೀಡಿಯೋಗೆ ಲೈಕ್ ಕೊಡಿ. ನೋಡ್ತಾ ಇದ್ದೀರಾ, ಮನೆ ಮುಂಭಾಗದಲ್ಲಿ 30 ಫೀಟ್ ರಸ್ತೆ ಇದೆ. ಬನಶಂಕರಿ 6 ಸ್ಟೇಜು 4th ಬ್ಲಾಕು BDA 20/30 ಈಸ್ಟ್ ಫೇಸ್ ಗೇಟ್, ಈಸ್ಟ್ ಫೇಸ್ ಮೇನ್ ಡೋರ್ ಬರುವಂತಹ ಮನೆ ಇದಾಗಿರುತ್ತೆ. ಟಾರ್ ರಸ್ತೆ ಆಗಿದೆ. ಫ್ರಂಟ್ ಎಲಿವೇಷನ್ ತೋರಿಸಿದ್ದೀನಿ. ಒಳಗಡೆ ಹೋಗೋಣ ಬನ್ನಿ. ಫುಲ್ ಫಿನ್ಸಿಂಗ್ MS ಗೇಟ್ ಬರುತ್ತೆ. ನ್ಯಾಚುರಲ್ ಸ್ಟೋನ್ನಲ್ಲಿ ವಾಲ್ ಕ್ಲ್ಯಾಂಡಿಂಗ್ ಕೊಟ್ಟಿದ್ದಾರೆ ವಿತ್ತು ಸ್ಪಾಟ್ ಲೈಟು, ಅಂದರೆ ಅದು ಸ್ಪಾರ್ಕ್ ಲೈಟ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಮೇಲ್ಗಡೆ ಎಲ್ಲ ಲೈಟಿಂಗ್ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೋಗೋಣ. MS ಗೇಟ್ ಕೊಟ್ಟಿದ್ದಾರೆ. ವಿಶಾಲವಾದ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಸೆರಾಮಿಕ್ ಟೈಲ್ಸ್ ಜೊತೆಗೆ ಬೋರ್ವೆಲ್ ಬರುತ್ತೆ, ಸಂಪ್ ಬರುತ್ತೆ. ಇಲ್ಲಿ ಬಿಗ್ ಒಂದು ಗೇಟ್ ಕೊಟ್ಟಿದ್ದಾರೆ, MS ಗೇಟು. ಅಲ್ಲಿ ಗ್ಯಾಸ್ ಪ್ರೊವಿಷನ್ ಇಟ್ಕೋಬೋದು. ಅಲ್ಲಿ ಕಾರ್ ತೊಳೆಯೋ ವಸ್ತುಗಳು ಅಥವಾ ಏನಾದರೂ ಇಟ್ಕೋಬೋದು. ಎಲೆಕ್ಟ್ರಿಕ್ ಮೀಟರು, ಸಿಂಪಲ್ಲಾಗಿರುವಂತಹ POP ಫಾಲ್ ಸೀಲಿಂಗು. ಸೆಟ್ ಬ್ಯಾಕಿಗೆ MS ಗೇಟ್ ಕೊಟ್ಟಿದ್ದಾರೆ. ಇಲ್ಲಿ ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಅಲ್ಲೇ ಒಂದು ನಲ್ಲಿ ಬರುತ್ತೆ, ನೀರು ಸಿಡಿಬಾರ್ದಂತ ಕಟ್ಟೆ ಮಾಡಿ ಕೊಟ್ಟಿದ್ದಾರೆ. ಒಳ್ಳೆ ಪ್ಲ್ಯಾನು, ಚೆನ್ನಾಗಿದೆ. ಈ ಕಾರ್ನರಿಂದ ನಿಂತ್ಕೊಂಡು ನೋಡಿದರೆ ಲುಕ್ ಈ ಥರ ಬರುತ್ತೆ. ನೈಸ್. ಸೆಟ್ ಬ್ಯಾಕ್ ತೋರಿಸ್ತೀನಿ. ಪ್ರತಿಯೊಂದು ವಿಂಡೋ ಕೂಡ ಟೀಕುಡ್ ಆಗಿರುತ್ತೆ. ಟೂ ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ. ಕಾಮನ್ ಟಾಯ್ಲೆಟು ಇಂಡಿಯನ್ದಿದೆ. ಫುಲ್ ಗೇಟ್ ಫಿನ್ಸಿಂಗ್ ಆಗಿದೆ. ಅಲ್ಲಿ ನೀವು ಶೂ ರ್ಯಾಕ್ ಆದರೂ ಇಟ್ಕೋಬೋದು ಅಥವಾ UPS ಪಾಯಿಂಟ್ ಆದರೂ ಮಾಡ್ಕೋಬೋದು. ಮೇಲ್ಗಡೆನೂ ಇದೆ. ಇದು ಇಷ್ಟು ಪಾರ್ಕಿಂಗಲ್ಲಿರೋದು. ಬನ್ನಿ ಮೇಲ್ಗಡೆ ಹೋಗೋಣ. ಲಪತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸು 304 SS ಕೊಟ್ಟಿದ್ದಾರೆ. ವಾಲ್ ಕ್ಲ್ಯಾಂಡಿಂಗ್ 2x4 ವೆಟ್ರಿಫೈಡ್ ಟೈಲ್ಸ್ನ ಕೊಟ್ಟಿದ್ದಾರೆ. ಇಲ್ಲಿಂದ ನಿಂತ್ಕೊಂಡು ನೋಡಿದರೆ ಲುಕ್ ಈ ಥರ ಕಾಣಿಸುತ್ತೆ. ಇಲ್ಲಿ ಹ್ಯಾಂಡ್ ಗ್ರ್ಯಾಬರ್ ಕೊಟ್ಟಿದ್ದಾರೆ SS ಅಲ್ಲಿ. ಇಲ್ಲಿ ಫ್ಲವರ್ ಪಾಟ್ ಇಟ್ಕೊಳ್ಳೋದಕ್ಕೆ 2 ಕಟ್ಟೆ ಥರ ಕೊಟ್ಟಿದ್ದಾರೆ. ಆ್ಯಂಟಿಸ್ಕಿಡ್ ಲಪತ್ರ ಗ್ರಾನೈಟು. ಇಲ್ಲಿದ್ದ ಮೇಲ್ಗಡೆ ಲುಕ್ ಈ ಥರ ಕಾಣುತ್ತೆ. ರೈಟ್ ಸೈಡಿಗೆ 12 mm ಟಫ್ಲನ್ ಗ್ಲಾಸ್ ಕೊಟ್ಟಿದ್ದಾರೆ SS ಅಟ್ಯಾಚ್ಮೆಂಟ್ ಜೊತೆಗೆ. ಮೇಲ್ಗಡೆ PVC ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಮೇಲಿಂದ ಲುಕ್ಕು ಈ ಥರ ಕಾಣಿಸುತ್ತೆ. ಕೆಳಗಡೆ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಕೂಡ. ಹಾಂ, ಟೀಕುಡ್ಡಲ್ಲಿ ಮಾಡಿರುವಂಥ ಮೇನ್ ಡೋರ್ ಸಿಗುತ್ತೆ. ವಾಸ್ಕಲ್ ಬಂದು ನಮಗೆ 8 ಇಂಚಸ್ಸಿಂದ ಕೊಟ್ಟಿದ್ದಾರೆ. ಲೇಸರ್ ಕಟ್ಟಿಂಗಲ್ಲಿ ಮಾಡಿರುವಂತಹ ಟೀಕುಡ್ ಡೋರ್ ಇದಾಗಿರುತ್ತೆ. ಸಖತ್ತಾಗಿದೆ. ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಜಾಸ್ಮಿನ್ ವೈಟ್ ಗ್ರಾನೈಟು, ಆಪೋಸಿಟು TV ಕ್ಯಾಬಿನೆಟು, POP ಫಾಲ್ ಸೀಲಿಂಗು ವಿತ್ ಝೂಮರ್ ಜೊತೆ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಬಿಗ್ ಹಾಲು. ಆ TV ಕ್ಯಾಬಿನೆಟ್ ಪಕ್ಕನೇ ದೇವ್ರ ಮನೆ ಸಿಗುತ್ತೆ. ಅದು ಡೈನಿಂಗ್ ಹಾಲ್ ಕಮ್ ಬೆಡ್ರೂಮ್ ಥರ ಕನ್ವರ್ಟ್ ಮಾಡ್ಕೋಬೋದು. ಸ್ಟೇರ್ ಕೇಸ್ ಮೇಲ್ಗಡೆ ಹೋಗೋದಕ್ಕೆ. ಹಾಗೆ ಇದು ಕಿಚನ್ ರೂಮು. ಈಗ ನಾನು TV ಕ್ಯಾಬಿನೆಟ್ ಆಪೋಸಿಟಿಂದ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಲುಕ್ ಈ ಥರ ಬರುತ್ತೆ. ಸರಿನಾ? ರೈಟ್. ಈಗ TV ಕ್ಯಾಬಿನೆಟ್ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಸಿಂಪಲ್ಲಾಗಿ ಏನೋ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ತಾ ಇದೆ. ರೈಟ್. ಇಲ್ಲೇನೋ ಬುಲೆಟ್ ಕೊಟ್ಟಿದ್ದಾರೆ. ಬುಲೆಟ್ ಫೈರು ಅದು. ಫ್ಯಾನ್ಸಿ ಲೈಟೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ನೈಸ್ ಅಂತ ಹೇಳ್ಬೋದು. ಈಗ ಕಿಚನ್ ರೂಮ್ ತೋರಿಸ್ತೀನಿ ನಾನು ನಿಮಗೆ. ಕಿಚನ್ ರೂಮ್ಗೆ ಹೋಗೋದಕ್ಕೆ ವುಡ್ಡಲ್ಲಿ ಮಾಡಿರುವಂಥ ಆರ್ಟ್ ಸಿಗುತ್ತೆ. ಅದರಲ್ಲಿ ಪೇಂಟಿಂಗ್ ವರ್ಕ್ ಆಗಿರುವಂತಹ ಟಫನ್ ಗ್ಲಾಸ್ ಸಿಗುತ್ತೆ. ಇದು ಕಿಚನ್ ರೂಮು, ಅಡುಗೆ ಮನೆ. ಎಲ್ಲ ಡ್ರಾಯರ್ಗಳೇನಿದೆಯಲ್ಲ ಸಾಫ್ಟ್ ಕ್ಲೋಸರ್ ಆಗಿರುತ್ತೆ.
ಮೇಲ್ಗಡೆ ಎಲ್ಲ ಸ್ಪೇಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ವಾಸ್ತು ಪ್ರಕಾರ ಕಟ್ಟಿಸಿರುವಂಥ ಮನೆ. ಫ್ರಿಡ್ಜ್ ಪಾಯಿಂಟಲ್ಲಿದೆ. ಇಲ್ಲೆಲ್ಲ ಎಸ್ ಕೊಟ್ಟಿದ್ದಾರೆ ನೋಡಿ, ಸೇಫ್ಟಿ ಪರ್ಪಸ್ಸು. ಕಿಚನ್ ರೂಮ್ ದೊಡ್ಡದಾಗಿದೆ. ಇಲ್ಲೆಲ್ಲ ಸ್ಟೋರೇಜ್ ಇದೆ. ಇದರಲ್ಲೆಲ್ಲ ಓಪನ್ ಮಾಡಿದರೆ ವಸ್ತುಗಳು ಏನಾದರೂ ಇಟ್ಕೋಬಹುದು. ಬಾರ್ಡರ್ ಕೂಡ ಕೊಟ್ಟಿದ್ದಾರೆ. ಏನೋ ಚೆಲ್ಕೊಂಡ್ರೂ ಕೆಳಗಡೆ ಸೋರ್ಲಿಲ್ಲದ ಹಾಗೆ. ಚಿಮ್ನಿ ಪಾಯಿಂಟಲ್ಲಿದೆ. ಕೌಗೋಳ್ ಪಾಯಿಂಟ್ ಇಲ್ಲಿದೆ. ಓಕೆ, ಕಿಚನ್ ರೂಮ್ದಾಯಿತು. ಕಿಚನ್ ರೂಮಿಂದ ನಿಂತ್ಕೊಂಡು ನೋಡಿದರೆ ಹಾಲು ಈ ಥರ ಕಾಣಿಸುತ್ತೆ. ದೇವ್ರ ಮನೆ ತೋರಿಸ್ತೀನಿ. ದೇವ್ರ ಮನೆ ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಟೀ ಕುಡ್ಡಲ್ಲಿ ಅದಕ್ಕೆ ಅಟ್ಯಾಚ್ಮೆಂಟು ಟಫನ್ ಗ್ಲಾಸ್ ಕೊಟ್ಟಿರುವಂಥದ್ದು. ಒಬ್ಬರು ಪೂಜೆನ ಮಾಡ್ಬೋದು ಕೂತ್ಕೊಂಡು, ಆ ಥರ ಸ್ಪೇಸ್ನ ಇದೆ. ಮೇಲ್ಗಡೆ ಓಮ್ ಪ್ಯಾಟರ್ನ್ ಇರುವಂತಹ ಕಟಿಂಗ್ ಮಾಡಿಕೊಟ್ಟಿದ್ದಾರೆ. ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ. ಆ ಪೂಜಾ ರೂಮ್ ಪಕ್ಕದಲ್ಲಿ ನಮಗೆ ಡೈನಿಂಗ್ ಹಾಲ್ ಆದರೂ ಮಾಡ್ಕೋಬೋದು ನಾವು ಇಲ್ಲಿ, ಅಥವಾ ರೂಮ್ ಆದರೂ ಮಾಡ್ಕೋಬೋದು. ಆ ಥರ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗು, ಲೈಟಿಂಗು ಚೆನ್ನಾಗಿದೆ, ಕೂಲಾಗಿದೆ. ವೆಂಟಿಲೇಷನ್ ಎಲ್ಲ ನೋಡ್ತಾ ಇದ್ದೀರಾ, ಹೆವಿ ಬೆಳಕು ಬರ್ತಾಯಿದೆ. ಕ್ರ್ಯಾಕ್ರಿ ಯೂನಿಟು ಈ ಥರ ಇದೆ. ನಿಮಗೆ ರೂಮ್ ಮಾಡ್ಕೋಬೇಕು ಅನ್ನೋ ಹಾಗಿದ್ದರೆ ಇಲ್ಲಿ ಏನಾದರೂ ಡೋರ್ ಮಾಡ್ಕೊಂಡ್ರೆ ಸಾಕು, ಅಥವಾ ಏನಾದರೂ ಆಲ್ಟ್ರೇಷನ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಬಿಗ್ಗಾಗಿದೆ ರೂಮು. ಇಲ್ಲಿ ನಮಗೆ ಓಬಾನ ಕಿಂಡಿ ಏನು ಕಾಣಿಸ್ತಾ ಇದೆಯಲ್ಲ, ಇದು ಹೋಗೋದಕ್ಕೆ ಇಲ್ಲಿ ನಮಗೆ ಕಾಮನ್ ಬಾತ್ರೂಮೇ ಬರುತ್ತೆ. ಇದು ಬಾತ್ರೂಮು. ಓಕೆ, ಎಲ್ಲ ಮನೆಗಳಲ್ಲಿ ತೋರಿಸಿದ ಹಾಗೆ ಸೇಮ್ ತೋರಿಸ್ತಾ ಇದ್ದೀನಿ. ವಾಸ್ತು ತುಂಬ ಚೆನ್ನಾಗಿದೆ. ಬಾತ್ರೂಮ್ಗೂ ದೇವ್ರ ಮನೆಗೂ ಡಿಫ್ರೆನ್ಸ್ 1.5 ಅಡಿ ಗ್ಯಾಪ್ ಇದೆ. ಓಕೆನಾ? ಲೈಕ್ ಫಸ್ಟ್ ಫ್ಲೋರಲ್ಲಿ ಇಷ್ಟೇ ಗೆಳೆಯರೆ. ಈಗ ಮೇಲ್ಗಡೆ ಬೆಡ್ರೂಮ್ ಇರುವಂಥ ಜಾಗಕ್ಕೆ ಹೋಗೋಣ. ಕಿಚನ್ ರೂಮು ಮತ್ತು ಇದು ಬೆಡ್ರೂಮ್ಗೆ ಮಿಡ್ಲಲ್ಲಿರುವಂತಹದ್ದು ಸ್ಟೇರ್ಕೇಸು. ಎಸ್ ಕೊಟ್ಟಿದ್ದಾರೆ. ಗ್ರಾನೈಟ್ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. ಅಲ್ಲಲ್ಲಿ ನಿಮಗೆ ನೈಟ್ ವ್ಯೂ ಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ಪೇಂಟ್ ವರ್ಕ್ ಆಗಿದೆ. ಕಿಚನ್ ರೂಮ್ ಈ ಕಡೆ ಹಾಲು. 2 ರೂಮ್ಗಳಿದ್ದಾವೆ ಇಲ್ಲಿ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ. ನನ್ನ ಎಡಭಾಗದಲ್ಲಿ ಮಾಸ್ಟರ್ ಬೆಡ್ರೂಮು, ರೈಟ್ ಸೈಡಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಇದೆ. ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಮೇಲ್ಗಡೆಯಿಂದ ಲುಕ್ಕು ಕೆಳಗಡೆ ಈ ಥರ ಕಾಣಿಸುತ್ತೆ. ಡೋರ್ಗಳು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇವರು. ನೋಡ್ತಾ ಇದ್ದೀರಾ, ಫ್ರೆಶ್ ಡೋರ್ಗಳು ತುಂಬ ಚೆನ್ನಾಗಿದೆ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ವಿತ್ ಕಾಟ್ ಜೊತೆಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ವಾರ್ಡ್ರೋಬರು, POP ಫಾಲ್ ಸೀಲಿಂಗು, ಫ್ಲೋರ್ ಬಂದು ಗ್ರಾನೈಟು. ಅಲ್ಲಿ ಕುಷನ್ ವರ್ಕ್ ಬರುತ್ತೆ. ಲೇಸರ್ ಕಟ್ಟಿಂಗಲ್ಲಿ ವುಡ್ ವರ್ಕಲ್ಲಿ ಅಲ್ಲಾಗಿದೆ. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿ ಮಾಡಿಸಿದ್ದಾರೆ. ಇದು ಹೈಡ್ರಾಲಿಕ್ ಲಿಫ್ಟು, ಸ್ಟೋರೇಜ್ ಮಾಡ್ಕೋಬೋದು. ಗ್ರೇ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಲ್ಯಾಮಿನೇಷನ್ ಕೊಟ್ಟಿರೋದು ಚೆನ್ನಾಗಿದೆ ಲುಕ್ಕು. ಸ್ಲೈಡಿಂಗ್ ವಾರ್ಡ್ರೋಬರು. ಅಲ್ಲಿ ನಿಮಗೆ TV ಕ್ಯಾಬಿನೆಟ್ಟು ಕೊಟ್ಟಿದ್ದಾರೆ. ಇದು ಡೋರ್ ಹಿಂದ್ಗಡೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ತೋರಿಸ್ಕೊಡ್ತೀನಿ. ಎಲ್ಲ ವಿಂಡೋಗಳು ಏನಿದೆಯಲ್ಲ ಟೀ ಕುಡ್ಡಿಂದು. ಓಕೆನಾ? ಎಸ್. ಈಗ ಅಟ್ಯಾಚ್ ಬಾತ್ರೂಮ್ ತೋರಿಸ್ಕೊಡ್ತೀನಿ ರೀ. ಅಟ್ಯಾಚ್ ಬಾತ್ರೂಮ್ ನೋಡ್ತಾ ಇದ್ದೀರಾ, ವಿಶಾಲವಾಗಿ ದೊಡ್ಡದಾಗಿದೆ. ಎಲ್ಲ ವಾಲ್ ಮೌಂಟೆಡ್ ಕಮೋಡ್ಗಳು ಬರ್ತವೆ. ವೆಂಟಿಲೇಷನ್ ನೋಡ್ತಾ ಇದ್ದೀರಾ, 2 ವಿಂಡೋ ಕೊಟ್ಟು ಎಕ್ಸಾಕ್ಟ್ ಫ್ಯಾನ್ಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಬಾತ್ರೂಮ್ನಿಂದ ಬೆಡ್ರೂಮ್ ಲುಕ್ಕು ಈ ಥರ ಬರುತ್ತೆ. ಓಕೆ, ದಿಸ್ ಈಸ್ ಮಾಸ್ಟರ್ ಬೆಡ್ರೂಮ್. ಇದರ ಆಪೋಸಿಟೇ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ತೀನಿ. ಎಲ್ಲ ಆ್ಯಂಟಿಕ್ ಪೀಸ್ ಹ್ಯಾಂಡಲ್ಗಳು ಕೊಟ್ಟಿರುವಂಥದ್ದು. ಇದಕ್ಕೆ ಕಾಟ್ ಇಲ್ಲ. ನಿಮ್ಮ ಮನೆ ಹತ್ರ ಅಂದರೆ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ. ಇಲ್ಲಿ ಜಿಂಗ್ ಜಾಕು, POP ಫಾಲ್ ಸೀಲಿಂಗು ಮತ್ತು ಲೈಟಿಂಗು. ಇಲ್ಲಿ ಒಂದು ಡ್ರಾಯರು, ವಾರ್ಡ್ರೋಬರು,
ತುಂಬಿಸಿ ಕೊಟ್ಟುಬಿಟ್ಟಿದ್ದಾರೆ. ಸ್ಲೈಡಿಂಗ್ ವಾಟರ್ ಬೋರ್ಡ್ ಬರುತ್ತೆ. ಓಕೆ, ಇಲ್ಲಿ ಒಂದು ಬಿಗ್ ವಿಂಡೋ ಬರುತ್ತೆ. ಫ್ಯಾನ್ಸಿ ಲೈಟ್ ಜೊತೆಗೆಲ್ಲ ಚೆನ್ನಾಗಿದೆ. ಈ ಡೋರ್ ಹಿಂದ್ಗಡೆ ನಮಗೆ ಸ್ಟಡಿ ಟೇಬಲ್ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಾ. ಓಕೆ, ವುಡ್ ವರ್ಕಲ್ಲಿ ಮಾಡಿದ್ದಾರೆ. ಇದು ಬಾಲ್ಕನಿ ಬರುತ್ತೆ, ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸ್ಟಡಿ ಕ್ಯಾಬಿನೆಟ್ ಸಖತ್ತಾಗಿದೆ, ದೊಡ್ಡದಾಗಿ. ಓಕೆನಾ. ಚಿಲ್ಡ್ರನ್ ಬೆಡ್ರೂಮ್ನ ಬಾತ್ರೂಮ್ ಇದ್ದಾಗಿರುತ್ತೆ. ಲೈಕ್ ಈ ಥರ ಇದೆ, ನೈಸ್ ಅಲ್ವಾ. ಓಕೆ, ಇವಾಗ ಇಲ್ಲಿ ಬಾಲ್ಕನಿ ಕೂಡ ಬರುತ್ತೆ. ಬಾಲ್ಕನಿ ತೋರಿಸ್ತೀನಿ ಬನ್ನಿ. 2 ಸಿಸ್ಟಮ್ ಇಟ್ಕೋಬೋದು, ಆ ಥರ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಈ ಮನೆ ಬಾಲ್ಕನಿ. ಬಿಸಿಲು ಹೇಗಿದೆ ಅಂದರೆ ಇವತ್ತು ಕೊಚ್ತಾ ಇದೆ. ಓಕೆ, ಈ ಥರ ಇದೆ ಬಾಲ್ಕನಿ. ಓಕೆ, ಈಗ 3rd ಫ್ಲೋರ್ಗೆ ಹೋಗೋಣ. ಅಲ್ಲಿ ಯಾವ ಥರ ಮಾಡಿಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ರೈಟ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸದಾಗಿ ವೀಡಿಯೋಗಳು ನೋಡ್ತಾ ಇದ್ದೀರಾ. ಮೇಲಿಂದ ಕೆಳಗಡೆ ಲುಕ್ ಈ ಥರ ಬರುತ್ತೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಿಮಗೆ ವುಡನ್ ಪಿಲ್ಲರಲ್ಲಿ ಮಾಡಿರೋಂಥ ಎಸ್ಎಸ್ಸಿನ್ ಸಿಗುತ್ತೆ. ಅದು ಟೀಕ್ ವುಡ್ಡಿಂದಾಗಿರುತ್ತೆ. ಇಲ್ಲಿ ಬಿಸಿಲು ನೋಡ್ತಾ ಇದ್ದೀರಾ. ನ್ಯಾಚುರಲ್ ಲೈಟ್ ಅಂದರೆ ಸ್ಕೈ ಲೈಟ್ ಕೊಟ್ಟಿದ್ದಾರೆ. ಹೆವಿ ಬೆಳಕು ಬರುತ್ತೆ. ಮೇಲಿಂದ ಕೆಳಗಡೆ ಲುಕ್ ಈ ಥರ ಬರುತ್ತೆ. ವಾಸ್ತು ಕಲರು. ಇಲ್ಲಿ ನಮಗೆ ಒಂದು ಗೆಸ್ಟ್ ಬೆಡ್ರೂಮ್ ಸಿಗುತ್ತೆ. ಸೇಮ್ ಮಾಸ್ಟರ್ ಬೆಡ್ರೂಮ್ ಏನಿತ್ತಲ್ಲ, ಅಲ್ಲಿ ಕಾಟ್ ಇತ್ತು, ಇಲ್ಲಿ ಕಾಟ್ ಇಲ್ಲ ಅಷ್ಟೇ. ಹೆವಿ ದೊಡ್ಡ ಬೆಡ್ರೂಮು. ಫಾಲ್ ಸೀಲಿಂಗ್ ಜೊತೆಗೆಲ್ಲ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ ಇವರು. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದು ನೀವು ಹೋಮ್ ಥಿಯೇಟರ್ ಥರ ಮಾಡ್ಕೋಬೋದು. ಹೋಮ್ ಥಿಯೇಟರ್ ಥರ ಮಾಡ್ಕೋಬೋದು, ಅಥವಾ ಗೆಸ್ಟ್ಗಳು ಬಂದ್ರೂ ಕೊಡ್ಬೋದು. ಆ ಥರ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಟಿ ವಿ ಕ್ಯಾಬಿನೆಟ್ ಹೆವಿ ಜೋರಾಗಿ ಮಾಡಿಸಿದ್ದಾರೆ. ಓಕೆನಾ. ವಾರ್ಡ್ರೋಬರ್ ಎಲ್ಲ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬಾತ್ರೂಮ್ ಕೂಡ ಇದೆ. 3ನೇ ಬೆಡ್ರೂಮ್, 3ನೇ ಬಾತ್ರೂಮ್. ಡೋರ್ಗಳು ನಿಜ ಹೇಳ್ತೀನಿ, ಮನ್ಸಾರಿ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಈಗ ಸ್ಟೇರ್ ಕೇಸಿಗೆ ಹೋಗ್ತಾಯಿದ್ದೀನಿ. ಓಕೆ, ಇಲ್ಲೂ ರೂಮ್ ಬೇಕಾದರೂ ಮಾಡ್ಕೋಬೋದು ನೀವು. ರೂಫ್ ಎಳ್ದುಬಿಟ್ಟಿದ್ದಾರೆ ಸದ್ಯ. ಮಂಗಳೂರು ರೂಫಿಂಗ್ ಕೊಟ್ಟಿಲ್ಲ. ಸಖತ್ತಾಗಿ ಮಾಡಿದ್ದಾರೆ ಇಲ್ಲಿ ಮಾತ್ರ. ಪಾರ್ಟಿ ಹಾಲು, ಜಿಮ್ಮು, ಯೋಗ, ಈವ್ನಿಂಗು ಟೈಮ್ ಸ್ಪೆಂಡ್ ಬೇಕಾದ್ರೆ ಮಾಡ್ಕೋಬೋದು. WPVC ಸ್ಲೈಡಿಂಗ್ ಡೋರ್ಗಳು ಕೊಟ್ಟಿದ್ದಾರೆ ಎರಡಕ್ಕೂ ಕೂಡ. ಅದಕ್ಕೆ MS ಲೇಸರ್ ಕಟ್ಟಿಂಗಲ್ಲಿ ಮಾಡಿರುವಂತಹ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಸಖತ್ತಾಗಿದೆ. ಇದೆಲ್ಲ ಓಪನ್ ಆಗುತ್ತೆ. ಇಲ್ಲಾಂದರೆ ಒಂದು ರೂಮ್ ಬೇಕಾದ್ರೂ ಮಾಡ್ಕೋಬೋದು ನೀವು, ಡೌಟೇ ಇಲ್ಲ. ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ POP ವರ್ಕ್ ಆಗಿದೆ. ನೈಸ್ ವರ್ಕ್ ಅಂತಲೇ ಹೇಳ್ಬೋದು. ಇದು ಬೇಕಾದ್ರೆ ಫ್ಯೂಚರಲ್ಲಿ ನೀವು ರೂಮ್ ಮಾಡ್ಕೊಂಡ್ರೂ ಪ್ರಾಬ್ಲಮ್ ಇಲ್ಲ. ಇಲ್ಲೂ ಬೇಕಾದ್ರೆ ನೈಟ್ ಸ್ಟೇ ಆಗ್ಬೋದು, ಆ ಥರ ಇದೆ. ಸರಿ, ಈಗ ಮತ್ತೆ ಮೇಲ್ಗಡೆ ಹೋಗೋಣ. ನೋಡಿ, ಎಲ್ಲರೂ ಲ್ಯಾಡರು ಮೆಟಲಲ್ಲಿ ಮಾಡಿರೋದು ಕೊಡ್ತಾರೆ, ಕಬ್ಬಿಣದಲ್ಲಿ. ಇವರು ಮೋಲ್ಡಲ್ಲೇ ಕ್ರಿಯೇಟ್ ಮಾಡಿದ್ದಾರೆ. ಪ್ಲಸ್ ಪಾಯಿಂಟು. ಮೇಲ್ಗಡೆ ಹೋಗೋಣ. ಆಹಾ, ಸುಡ್ತಾ ಇದೆ. ಟಾಪ್ ಫ್ಲೋರಲ್ಲಿ ಬಂದಿದ್ದೀವಿ. ಅಲ್ಲಿ ಆಪೋಸಿಟ್ ನಮಗೆ ವಾಷಿಂಗ್ ಮಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಸ್ಕೈಲೈಟ್ ಪಾಯಿಂಟು ಇಲ್ಲಿದೆ. ಹ್ಯಾಂಡ್ ವಾಶು, ಬಟ್ಟೆ ಗಿಟ್ಟೆ ತೊಳೆಯೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. 1000 ಲೀಟರ್ ಸಿಂಟ್ಯಾಕ್ಸ್ ಮೇಲ್ಗಡೆ ಇದೆ. ಬಟ್ಟೆ ಒಣಗಿ ಹಾಕೋದಕ್ಕೆ ಕಂಬಿ, ಕೇಬಲ್ ವರ್ಕೆಲ್ಲ ಆಗಿದೆ. ವಾಷಿಂಗ್ ಮಿಷಿನ್ಗೆ ಇನ್ಲೆಟು, ಔಟ್ಲೆಟು, ಪ್ಲಗ್ ಪಾಯಿಂಟು, ವಾಷಿಂಗ್ ಪೌಡರ್, ನಿರ್ಮಾ ಇಡೋದಕ್ಕೆ. ನೀವೇನಾದರೂ ಇಟ್ಕೊಳ್ಳಿ. ಓಕೆ. ಅಮ್ಮಮ್ಮ, ಹೆವಿ ಬಿಸಿಲು. ಫುಲ್ ಬೆವತ್ತು ಹೋಗ್ಬಿಟ್ಟಿದ್ದೀನಿ. ನೋಡ್ತಾ ಇದ್ದೀರಾ, ಕೇಬಲ್ ವರ್ಕೆಲ್ಲ ಆಗಿದೆ.
ನಮಗೆ ಇಲ್ಲಿಂದ ವಜ್ರಹಳ್ಳಿ 2 ಕಿಲೋಮೀಟರ್ ಆಗುತ್ತೆ ಮೆಟ್ರೋ ಸ್ಟೇಷನ್ನು. ತೂರಹಳ್ಳಿ ಫಾರೆಸ್ಟ್ ಅದು ಹಾಕಿದ ತಕ್ಷಣವೇ ವಜ್ರಹಳ್ಳಿ ಮೆಟ್ರೋ ಸ್ಟೇಷನ್ನು, ಕನಕಪುರ ಮೇನ್ ರೋಡು. ಓಕೆ, ಫುಲ್ ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಗೆಳೆಯರೆ, ಇದು BDA 20/30 ಈಸ್ಟ್ ಫೇಸಿಗೆ ಈಸ್ಟ್ ಡೋರು ಮತ್ತು ಗೇಟು. ಬನಶಂಕರಿ 6 ಸ್ಟೇಜ್ 4 ಬ್ಲಾಕ್ ಇದಾಗಿರುತ್ತೆ BDA. ಆಸ್ಕಿಂಗ್ ಪ್ರೈಸು 1,25 lakhs. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಡೈರೆಕ್ಟಾಗಿ ಬಂದಿರೋರಿಗೆ ಇನ್ನೂ ನೆಗೋಷಿಯೇಟ್ ಮಾಡ್ತಾರೆ. ಈ ವಿಡಿಯೋ ನೋಡಿದ್ದಲ್ಲಿ ನಿಮ್ಮ ಮನೆ ಬೇಕಾದಲ್ಲಿ ನನ್ನ ನಂಬರಿಗೆ ಫೋನ್ ಮಾಡಿ ಮನೇನ ಕರ್ಕೊಂಬಂದು ತೋರಿಸ್ತೀನಿ. ಓಕೆ, ಬಂದಮೇಲೆ ಡೈರೆಕ್ಟಾಗಿ ಮಾತಾಡೋಣ. ಹೆಚ್ಚಿನ ವಿವರಿಗೋಸ್ಕರ ನನಗೆ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋದಲ್ಲಿ ತೋರಿಸೋದಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಗೂ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.